ಆದರೆ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀನಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ದಯಮಾಡಿ ಈ ಗಲಭೆ ಆದ ಮೇಲೆ ಕೂಡ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, ಸಿ ಟಿ ರವಿ ಅವರು, ವಿಜಯೇಂದ್ರ ಅವರು ನಿನ್ನೆ ಹೋಗಿ ಮಾಧ್ಯಮಗಳ ಮುಂದೆ ಮಾಧ್ಯಮಗಳ ಮೂಲಕ ಪ್ರಚೋದನೆ ಹೇಳಿಕೆ ಕೊಡುವಂಥದ್ದು ಇದೆಯಲ್ಲ, ಇದ್ರ ವಿರುದ್ಧ ಇವ್ರ ವಿರುದ್ಧ ಗೂಂಡಾ ಕಾಯ್ದೆ ದಾಖಲಾಗಬೇಕು. ಐ ಹರ್ಜ್ ಅಪಾನ್ ದ ಹೋಮ್ ಡಿಪಾರ್ಟ್ಮೆಂಟ್, ನಿರ್ದಾಕ್ಷಿಣ್ಯವಾಗಿ ದಯಮಾಡಿ ಕೋಮು ಗಲಭೆ ಆಗಿರುವಂಥ ಸ್ಥಳದಲ್ಲಿ ಹೋಗಿ ಮತ್ತೆ ಪ್ರಚೋದನೆ ಹೇಳಿಕೆಯನ್ನು ಕೊಡುವಂಥದ್ದು, ಒಂದು ಕೋಮಿನ ವರ್ಗದವ್ರನ್ನ ತುಚ್ಛವಾಗಿ ಬೈಯುವಂಥದ್ದು, ಸಿಂಗ್ಯುಲರಾಗಿ ಬೈಯುವಂಥದ್ದು, ಅನ್ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಬೈಯುವಂಥ ಒಂದು ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಗೂಂಡಾ ಕಾಯ್ದೆ ಅಡಿನಲ್ಲಿ 4 ಜನದ ವಿರುದ್ಧ ಕೇಸ್ ದಾಖಲಾಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿರುತ್ತೆ. ಇಡೀ ದೇಶದಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡುವಂಥದ್ದು ಒಂದಾದರೆ, ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿ ಬೆಂಕಿ ಬಿದ್ದಿರುವಂಥ ಮನೆಯಲ್ಲಿ ಗಳ ಇರೋದು ಇಲ್ಲ ರೊಟ್ಟಿನ ಸುಟ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದು ಕಳೆದ 10 ವರ್ಷಗಳಿಂದ ಸಕ್ಸಸ್ನ ಕಂಡಿದ್ದಾರೆ. ಆ ರುಚಿಯನ್ನು ನೋಡಿ ಅಲ್ಲಲ್ಲೇ ಇದನ್ನು ಪ್ರಯೋಗವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವ್ರಿಗೆ ಯಾವುದೂ ಸಿಕ್ಕದೇ ಇರುವಂಥ ಸಮಯದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿ, ಗಣೇಶನ ಹೆಸರು ಹೇಳ್ಕೊಂಡು, ಗಣಪತಿ ಹೆಸರು ಹೇಳ್ಕೊಂಡು ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ, ನಿನ್ನೆಯ ನಾಗಮಂಗಲದ ಇನ್ಸಿಡೆಂಟು 100 ಕ್ರೋರಷ್ಟು ಇದು ಪ್ರೀ ಪ್ಲ್ಯಾಂಡ್ ಬೈ BJP, RSS, JDS. ಹಿಂದೂಗಳ ಶೆಲ್ಟರ್ನ ತಗೊಂಡು, ಹಿಂದೂಗಳ ಹೆಸರು ಹೇಳ್ಕೊಂಡು, ಹಿಂದೂಗಳನ್ನು ಶೆಲ್ಟರ್ನ ತಗೊಂಡು ರಾಜಕೀಯ ಮಾಡ್ತಾ ಇರುವಂಥ ಇವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಗೂಂಡಾ ಕಾಯ್ದೆಯಲ್ಲಿ ಕೇಸನ್ನು ದಾಖಲು ಮಾಡಿ ಒಳಗಡೆ ಕಳಿಸ್ಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಆಗಿರುತ್ತೆ. ದಯಮಾಡಿ ಯಾವ ಮುಲಾಜನ್ನು ತೋರಿಸ್ಬೇಡಿ ಮುಖ್ಯಮಂತ್ರಿಗಳೇ. ಯಾರು ಇದೆ ಅಕಸ್ಮಾತ್ ಕಾಂಗ್ರೆಸ್ನವರು ಇದ್ದರೂ ಬಿಡಬೇಡಿ. ನಾವು ನಿಷ್ಪಕ್ಷಪಾತವಾಗಿ ಯಾವ ಸಮುದಾಯವನ್ನು ಓಲೈಸ್ಕೊಳ್ದೇನೆ ಏನು BJPಯವರು ಹೇಳುವಂಥ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ, ಏನು ಹಲ್ಕ ಕೆಲಸ ಮಾಡ್ತಾರೆ ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ ಅವರು.